ನಾವು ಯಾರು ಕೇಳಿಲ್ರಿ, ಅದು ನಮ್ಗೆ ಲಕ್ಷ್ಯ ಆಗಿಲ್ರಿ. ಅನುಭವನೂ ಅದು ಇದು ಆದ ಬೆಳಕ್ ಈಗ ಅನುಭವ ಬಂದ ಸಂದ್ರಿ ತುಂಬ್ಕೊಂಬರ್ಬೇಕು ಸರ್. ಅದು ಅಲ್ಲಿ ಪೂರಾ ನೀರು ಇಲ್ಲ ಹಿಂಗೆ ಇದು ಕಟ್ಟಡ ಹಿಂಗೆ ಮಾಡಬೇಕು. ನಾ ಇದು ಮುಂದೆ ಹೋಗ್ಬೇಕಾಗಿತ್ತು. ಪೂರಾ ಕೆಲಸ ಏನು ಮಾಡಿ ನೀವು ಬರ್ರಿ ಮಾತಾಡೋಣ ಬರ್ರಿ, ಅದ್ರಾಗೇನಿಲ್ಲ. KRS ಪಕ್ಷದ ಜಿಲ್ಲಾಧ್ಯಕ್ಷ ಅಶೋಕ್ ಜಾಧವ್ ಅಂತೇಳಿ, ನನ್ನ ಜೊತೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಗಣಪತಿ ರಾಠೋಡ್ ಅವರು ಇದ್ದಾರೆ. ಸೊ ಹಾಗಾಗಿ ಅದರ ಜೊತೆಯಲ್ಲಿ ಎಲ್ಲ ನಮ್ಮ KRS ಪಕ್ಷದ ಇವರು ಅನ್ನದೇ ಎಲ್ಲ KRS ಪಕ್ಷದ ಸೈನಿಕರು ಮತ್ತು ನಾವು ಇಲ್ಲಿ ಬಂದಿರೋದ ಉದ್ದೇಶ ಮತ್ತು ಯಾವ ಊರಲ್ಲಿ ನಾವು ಬಂದಿದ್ದೇವಪ್ಪ ಅಂತಂದ್ರೆ ನಾವು ಅರ್ಜನಾಳ್ ಗ್ರಾಮದಲ್ಲಿ ಬಂದಿದ್ದೀವಿ. ಅರ್ಜನಾಳ್ ಗ್ರಾಮದಲ್ಲಿ ಎಲ್ಲ ನಮ್ಮ ಅರ್ಜನಾಳ್ ಗ್ರಾಮದ ಎಲ್ಲ ಹಿರಿಯರು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿರುವಂಥ ಸಮಸ್ಯೆ ಅತಿ ದೊಡ್ಡದ ಸಮಸ್ಯೆ ಅವರಿಗೆ ಏನಂದರೆ, ಈ ಫೂಲ್ ಮಾಡಿದ್ದಾರೆ. ಈ ಮಾಡಿರುವಂಥ ಬ್ರಿಡ್ಜನ್ನು ಒಂದಿಷ್ಟು ಹೈಟ್ ಮಾಡಬೇಕಾಗಿತ್ತು. ಅವರು ಹೈಟ್ ಮಾಡಿದ್ರೆ ಇಲ್ಲಿ ಒಂದಿಷ್ಟು ಅನುಕೂಲ ಆಗ್ತಿತ್ತು. ಇಲ್ಲಿ ಮುಂದೆ ಬರುವ ಹಳ್ಳಿಗಳು ಯಾವುದು ಹಲಗುಣಕಿ ಮತ್ತೆ ಹಲಸಂಗಿ ಹೋಗುವ ರಸ್ತೆಯಲ್ಲಿ ಇದು ಬತ್ಕುಣಿಕಿ ಹಲಸಂಗಿ ಹೋಗುವಂಥ ರಸ್ತೆ ಇದು. ಹಾಗಾಗಿ ಈ ರಸ್ತೆ ಏನಾಗಿದೆ ಅಂದರೆ, ಈ ಫೂಲು ಇಲ್ಲಿ ಈ ಬ್ರಿಡ್ಜಲ್ಲಿ ನೀರೇ ಹೋಗ್ತಾ ಇಲ್ಲ. ನೀರು ಇಲ್ಲಿ ತನ ನಿಂತ್ಕೊಳ್ಳುತ್ತೆ ಅಂತ. ಈ ಸೈಡ್ ಪೂರ್ತಿ ಇಲ್ಲಿ ನೋಡ್ರಿ, ನೋಡ್ಬೋದು. ಇದನ್ನ ತುಂಬಬೇಕಾಗಿತ್ತು, ತುಂಬಿಲ್ಲ. ಅವರು ಗರ್ಸ್ ಹಾಕ್ಬೇಕಾಗಿತ್ತು. ಈ ಬ್ರಿಡ್ಜ್ ಲೆವೆಲ್ ತುಂಬಿದ್ರೆ ಜನ ಆದ್ರೂ ಓಡಾಡ್ತಿದ್ರು, ಬರ್ತಿದ್ರು. ಇಲ್ಲಿ ಯಾವುದೇ ಗರ್ಸ್ ತುಂಬಿದೇನೆ ಇಷ್ಟೇ ಸ್ಲೂಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನೀರು ತುಂಬಿದಾಗ ಇದು ಪೂರ್ತಿ ಇಲ್ಲ, ನೀರೆಲ್ಲ ತುಂಬಿಕೊಳ್ಳುತ್ತೆ. ಹೋಗೋರು ಬರೋರಿಗೆ ತುಂಬ ಈ ಗ್ರಾಮದವರಿಗೆ ಅನುಕೂಲ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಗ್ರಾಮದ ಹಿರಿಯರು ಕೂಡ ಒಂದಿಷ್ಟು ಹೇಳ್ತಾರೆ. ಇಲ್ಲಿರುವಂಥ ಸಮಸ್ಯೆ ಯಾವ ಮಟ್ಟದಲ್ಲಿ ಇದೆ, ಇಲ್ಲಿ ಓಡಾಡುವಂಥ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಈ ಬ್ರಿಡ್ಜಿನಿಂದ ಅಂತೇಳಿ ಅವರೇ ಹೇಳ್ತಾರೆ. ಇಲ್ಲಿ ಗ್ರಾಮದ ನಾವು ಹೇಳೋದಕ್ಕಿಂತಲೂ ಈ ಗ್ರಾಮದ ಹಿರಿಯರೇ ಹೇಳೋದ್ರಿಂದ ಒಂದಿಷ್ಟು ಒಳ್ಳೇದಾಗ್ತದೆ ಅಂತೇಳಿ ಅವ್ರಲ್ಲಿ ನಾನು ಕೇಳ್ಕೊತೀನಿ. ಕಾಕವ್ರೆ, ಏನೇನು ಸಮಸ್ಯೆ ಇದೆ ಈ ಬ್ರಿಡ್ಜಿಂದ ನಿಮಗೆ? ಇಲ್ಲಿ ಭಾಳ ತೊಂದರೆ ಇದೆ ಸರ್. ನಮಗೆ ಈಗ ಹಳ್ಳ ಬತ್ತಂದ್ರೆ ಹೈ ಓಡಾಕಿಲ್ಲ. ಶಾಲಿ ಮಕ್ಕಳು ಆ ಕಡೆ ರೀ. ಮಕ್ಕಳ ಅಂದ್ರೆ ಈ ಬ್ರಿಡ್ಜ್ ಅಲ್ಲಿ ನೀರು ತುಂಬಿದಾಗ ಮಕ್ಕಳು ಎಷ್ಟು ದಿನಗಳ ಕಾಲ ಆ ಕಡೆ ಇರ್ತಾರೆ? ಎಷ್ಟು ದಿನಗಳ ಕಾಲ ಅವರು ಸ್ಕೂಲಿಗೆ ಬರೋ ಹಾಗಿಲ್ಲ? 15 ದಿನದ ಗಟ್ಟಲೆ ಬಂದಿಲ್ಲ ಸರ್, ಸ್ಕೂಲಿಗೆ ಹೋಗಿಲ್ಲ ಸರ್. 15 ದಿನಗಳ ಕಾಲ ಸ್ಕೂಲಿಗೆ ಮಕ್ಕಳೇ ಹೋಗದೆ ಇದ್ದಲ್ಲಿ ಅವ್ರ ಭವಿಷ್ಯ ಹೇಗೆ? ಸರ್ ಹಿಂಗಾಗಿ ನಾವು ಅಚ್ಚಡಿಯವ್ರು ಇಚ್ಚಡಿ ಹೋಗಕ್ಕೆ ತೊಂದರೆ ಇದೆ, ಭಾಳ ತೊಂದರೆ ಇದೆ ಸರ್. ಭಾಳ ತೊಂದರೆ ಇದೆ ಸರ್. ಈ ಎಷ್ಟು ದಿನ ಆಯ್ತು ಸರ್ ಇದು ಬ್ರಿಡ್ಜ್ ಮಾಡಿ? ಇದು ಒಂದು 6 ತಿಂಗಳು ಆಯ್ತು. 6 ತಿಂಗಳಾಯ್ತಾ ಬ್ರಿಡ್ಜ್ ಮಾಡಿ? 6 ತಿಂಗಳಾದ್ರೂ ಕೂಡ ಇಲ್ಲಿ ಏನೂ ಹಾಕಿಲ್ಲ, ಗರ್ಸ್ ಹಾಕಿಲ್ಲ, ಎಲ್ಲ ಕ್ರ್ಯಾಕ್ ಸಣ್ಣ ಪ್ರಮಾಣ ಆಗ್ಯಾರ ಸರ್, ದೊಡ್ಡ ಪ್ರಮಾಣ ಆಗ್ಬೇಕ್ರಿ ಸರ್. ಈ ಬ್ರಿಡ್ಜ್ ಕ್ಯಾನ್ಸಲ್ ಮಾಡಿ ಒಂದಿಷ್ಟು ಹೈಟೆಕ್ ಬ್ರಿಡ್ಜ್ ಮಾಡಬೇಕು. ಇಲ್ಲಿ ಏನಂದ್ರೆ ಊರ ಮಧ್ಯದಲ್ಲಿ ಹೋಗುತ್ತೆ ಅಂತ ನೀರು, ಇಲ್ಲಿ ತುಂಬಿಕೊಂಡು ಆ ಟ್ರ್ಯಾಕ್ಟರ್ ನಿಂತಿದೆಯಲ್ಲ ಅಲ್ಲಿವರೆಗೆ ನೀರು ತುಂಬಿದಾಗ ಇಲ್ಲಿ ಜನ ಓಡಾಡಕ್ ಆಗೋದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿರುವಂತಹ ಮಕ್ಕಳ ಶಿಕ್ಷಣ ಕಲಿತಾ ಇರುವಂಥ ಮಕ್ಕಳಿಗೆ ಒಳ್ಳೇದಾಗುತ್ತೆ ನೀವು ಮಾಡೋದ್ರಿಂದ. ಹಾಗಾಗಿ ಈ ಬ್ರಿಡ್ಜ್ ಒಂದು ಹೈಟೆಕ್ ಬ್ರಿಡ್ಜ್ ಮಾಡ್ಬೇಕಂತಲ್ಲಿ ಅವರಲ್ಲಿ ನಾನು ಕೇಳ್ಕೊತೀನಿ. ಯಾಕಂದರೆ ಅರ್ಜನಾಳ್ ಗ್ರಾಮದಲ್ಲಿ ಇದು ಒಂದೇ ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆಗಳು ಇದ್ದಾವೆ. ದಯವಿಟ್ಟು ಈ ಬ್ರಿಡ್ಜನ್ನು ಒಂದಿಷ್ಟು ಹೈಟೆಕ್ ಬ್ರಿಡ್ಜ್ ಮಾಡಿರಿ ಅಂತೇಳಿ ಅವರಲ್ಲಿ ನಾನು ಕೇಳ್ಕೊತಾ, ಈ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಗಣಪತಿ ರಾಠೋಡ್ ಅವರು ಕೂಡ ಮಾತಾಡಲಿ ಅಂತೇಳಿ ಅವ್ರನ್ನ ನಾನು ಕೇಳ್ತೀನಿ. ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್ ಮಾತಾಡೋದು. ಇವತ್ತು ನಮ್ಮ ಜಳಕಿ ಗ್ರಾಮ ಪಂಚಾಯತಿಯಲ್ಲಿ ಬರುವುದು ಇದು ಯಾವ ಊರು? ಅಜನಾಳ್ ಗ್ರಾಮದಲ್ಲಿ ಇದು ಒಂದು ಸೇತುವೆ ಇದೆ. ಈ ಸೇತುವೆಯಲ್ಲಿ ಒಂದು ಫೂಲ್ ಮಾಡಿದ್ದಾರೆ. ಫೂಲ್ ಮಾಡಿ ಇದು ಯಾವ ರೀತಿ ಫೂಲ್ ಮಾಡಿ ಏನು ಇಂಜಿನಿಯರ್ ಯಾವಿದ್ದು ಏನು ಗೊತ್ತಾಗ್ತಾ ಇದ್ದಿಲ್ಲ. ಏನು ಇಂಜಿನಿಯರ್ ದುಡ್ಡು ಕೊಟ್ಟು ಬಂದನೋ ಏನು ಕಲ್ತು ಬಂದನು ಏನು ಗೊತ್ತಾಗ್ತಾ ಇಲ್ಲ. ಈ ಎಸ್ಟಿಮೇಟ್ರಿ ಹೆಂಗೆ ಮಾಡಿರಬೇಕು, ಯಾವ ರೀತಿ ಮಾಡ್ಯಾನೋ ಏನು ಇನ್ನೂವರೆಗೆ ಗೊತ್ತಾಗಿಲ್ಲ. ಅದು ಊರಿನವ್ರಿಗೆ ಏನು PWDದಾಗ ಮಾಡ್ಯಾರೋ ಏನು ZDPದಾಗ ಮಾಡ್ಯಾರೋ ಈ ಊರಿನವ್ರಿಗೂ ಗೊತ್ತಿಲ್ಲ. ಯಾಕಂದರೆ ಈ ರೀತಿ ಕೆಲಸ ನೋಡ್ರಿ, ಇದು ಎಲ್ಲ ಒಡೆದು ಹೋಗೈತಿ. ಇದು ಯಾವ ರೀತಿ ಕೆಲಸ ಮಾಡ್ಯಾರೋ ಏನು ಸುದ್ದಿಯೋ ಇವರು ಊರಿನವ್ರು ಕೇಳಿಲ್ಲ. ಯಾಕಂದರೆ ಅವರು ಕಣ್ಣು ಮುಚ್ಚಿ ರೊಕ್ಕ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಈ ಇಂಜಿನಿಯರ್ ಯಾವ ರೀತಿ ಎಸ್ಟಿಮೇಟ್ ಮಾಡ್ಯಾನೋ ಯಾವ ಎಲ್ಲವೂ ಅದನ್ನು ನಮಗೂ ಗೊತ್ತಾಗ್ತಾ ಇಲ್ಲ. ಈ ದಯವಿಟ್ಟು ನಾವು ಕೇಳ್ತೇವೆ, ನಾಳೆ ನಾವು ಕೇಳ್ತೇವೆ.
ಈ ಎದ್ರಾಗ ಜಡ್ಪಿದಾಗ ಮಾಡ್ಯಾರೋ ಈ PWDದಾಗ ಮಾಡ್ಯಾರೋ ನಾಳೆ ನಾವು ತೆಗಿತೇವೆ. ನಾವು ತೆಗಿಲಕ್ಕೆ ನಾವು KRS ಪಕ್ಷ ಇದ್ದೆವು. ಈ ರೀತಿ ಕೆಲಸ ಮಾಡಿದ್ದಾರೆ. ಈ ಬಹಳಷ್ಟು ತೊಂದರೆ ಆಗಿದೆ ಈ ಊರಿನವರಿಗೆ, ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೂ ಭಾಳ ತೊಂದರೆ ಆಗ್ತಾಯಿದೆ. ಯಾಕಂದರೆ ಮಳೆಗಾಲದಲ್ಲಿ ಪೂರ ನೀರು ತುಂಬ ಹರಿತಾ ಇದೆ ಇಲ್ಲಿ. ಯಾಕಂದರೆ ಮುಂದಿನ ದಿನಮಾನದಲ್ಲಿ ಈ ರೀತಿ ಯಾವುದೇ ತೊಂದರೆ ಆಗಬಾರ್ದು. ಮುಂದಿನ ದಿನಮಾನದಲ್ಲಿ ಇದು ಸರಿಯಾಗಿ ಕೆಲಸ ಮಾಡಿ ಕೊಡ್ಬೇಕಂತ ನಾನು ಕೇಳ್ಕೊಳುತ್ತಾ, ಏನು ಮುಂದಿನ ನಮ್ಮ ಅಧ್ಯಕ್ಷರು ಏನೋ ಮಾತಾಡ್ತಾರೆ ಮಾತಾಡಿ.